ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಲೋಕಾಯುಕ್ತದಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೇನೆ. ಹಾಗೆ ಈ ಒಂದು ಕರ್ನಾಟಕ ಲೋಕಾಯುಕ್ತದಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಹೇಗೆ ಒಂದು ಅರ್ಜಿ ಸಲ್ಲಿಸೋದಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವೆಬ್ಸೈಟ್ ಲಿಂಕ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಆ ಲಿಂಕ್ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ಈಸಿಯಾಗಿ ವೆಬ್ಸೈಟಿಗೆ ತೆರಳಿ ನೋಟಿಫಿಕೇಶನ್ ಓದ್ಕೊಂಡು ಈ ಒಂದು ಹುದ್ದೆಗಳಿಗೆ ಈಸಿಯಾಗಿ ಅಪ್ಲೈ ಮಾಡ್ಬೋದು. ಇಲ್ಲಿ ಕರ್ನಾಟಕ ಲೋಕಾಯುಕ್ತದಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳು ಬಂದ್ಬಿಟ್ಟು ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗಳು. ಇಲ್ಲಿ ವೆಬ್ಸೈಟಿಗೆ ಬಂದಾಗ ಈ ತರ ಹೋಮ್ ಪೇಜ್ ಬರ್ತಾ ಹೋಗುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಇಲ್ಲಿ ಬಂದಾಗ ನೋಟಿಫಿಕೇಶನ್ ನೀವು ಫಸ್ಟ್ ನೀವು ಓದ್ಕೊಂಡು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಿ. ಇಲ್ಲಿ ನಿಮ್ಮ RPC ಕ್ಯಾಟಗರಿಯಲ್ಲಿ ಬಂದ್ಬಿಟ್ಟು 25 ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗಳು ಇದಾವೆ. ಹಾಗೆ ಒಂದು ಪೋಸ್ಟ್ಗಳು KKR ಅಲ್ಲಿ ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗಳು ಖಾಲಿ ಇದಾವೆ. ಹಾಗೆ ನೋಟಿಫಿಕೇಶನ್ ಒಂದು ಕ್ಲಿಕ್ ಮಾಡೋ ಮುಖಾಂತರ ನಿಮಗೆ ಯಾವೆಲ್ಲ ಹುದ್ದೆಗಳು ಇದಾವೆ ಅಂತ, ಯಾವ ಯಾವ ಒಂದು ವರ್ಗದವರಿಗೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದಾವೆ ಅಂತ ನಿಮಗೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಇಲ್ಲಿ ನಿಮಗೆ ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಅಪ್ಲಿಕೇಶನ್ ಬಂದ್ಬಿಟ್ಟು 17/8/2027 2026 ಪ್ರಾರಂಭವಾಗಿದೆ. ಈ ಒಂದು ಹುದ್ದೆಗಳಿಗೆ ಲಾಸ್ಟ್ ಡೇಟ್ನ ಬಂದ್ಬಿಟ್ಟು 17/8/2026 ಒಳಗೆ ಈ ಒಂದು ಹುದ್ದೆಗಳಿಗೆ ನೀವು ಅಪ್ಲೈ ಮಾಡ್ಬೋದು. ಇಲ್ಲಿ ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗಳು ಬಂದ್ಬಿಟ್ಟು 25 ಹುದ್ದೆಗಳಿವೆ. RPC ಕ್ಯಾಟಗರಿಯಲ್ಲಿ ವೇತನ ಶ್ರೇಣಿಯನ್ನು ನೋಡ್ಬೋದು. ಹುದ್ದೆಗಳ ವರ್ಗೀಕರಣ, ನಿಮಗೆ ಎಷ್ಟೆಷ್ಟು ಪೋಸ್ಟ್ಗಳು ಇದ್ದಾವೆ ವರ್ಗ ಮೀಸಲಾತಿ ಪ್ರಕಾರ ನೋಡ್ಕೊಂತ ಹೋಗ್ಬೇಕಾಗತ್ತೆ. ಇಲ್ಲಿ ನಿಮ್ಮ ಮಹಿಳಾ ಅಭ್ಯರ್ಥಿಗಳಿಗೆ ಗ್ರಾಮೀಣ ಅಭ್ಯರ್ಥಿ ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೀವು ಇಲ್ಲಿ ನಿಮಗೆ ನಿಮ್ಮ ವರ್ಗಾನುಸಾರ ಏನು ವೇಕೆನ್ಸೀಸ್ ಇದಾವೆ ಇಲ್ಲ ಅಂತ ನೋಡ್ಕೊಂಡು ಅಪ್ಲೈ ಮಾಡ್ಬೋದು. ಇಲ್ಲಿ ಇತರೆ ಅಂತ ಇದ್ರೆ ಇಲ್ಲಿ ನೀವೇನಂತಂದ್ರೆ ಈ ಒಂದು ಹುದ್ದೆಗಳಿಗೆ ಯಾವುದೇ ಒಂದು ಅಭ್ಯರ್ಥಿಯನ್ನ ಅಪ್ಲೈ ಮಾಡ್ಬೋದು ಅಂತಂದು. ಇಲ್ಲಿ ಸಪೋಸ್ ನಿಮ್ ಪ್ರವರ್ಗ 2A ಇದೆ, ಇಲ್ಲಿ ಯಾವುದೇ ಒಂದು ವೇಕೆನ್ಸೀಸ್ ಇಲ್ಲ, ಇಲ್ಲಿ ಮಹಿಳಾ ಅಭ್ಯರ್ಥಿ ಮತ್ತೆ ಗ್ರಾಮೀಣ ಅಭ್ಯರ್ಥಿ ಮಾತ್ರ ಸಲ್ಲಿಸಬಹುದು. ಹಿಂಗೆ ನೀವು ಫಸ್ಟ್ ವರ್ಗೀಕರಣ ನೋಡ್ಕೊಂಡು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಬೇಕಾಗತ್ತೆ. ಶೈಕ್ಷಣಿಕ ವಿದ್ಯಾರ್ಹತೆ ಬಂದು ಈ ಒಂದು ಹುದ್ದೆಗಳಿಗೆ ನೀವು ಒಂದು PUC ನ ಕಂಪ್ಲೀಟ್ ಮಾಡಿರ್ಬೇಕಾಗತ್ತೆ. ಹಾಗೆ ನೀವು ಏನಂತಂದ್ರೆ ಇಂಗ್ಲಿಷ್ ಟೈಪಿಂಗ್ ಕನ್ನಡ ಮತ್ತೆ ಇಂಗ್ಲಿಷ್ ಜೂನಿಯರ್ ಗ್ರೇಡ್ ಟೈಪಿಂಗ್ ನ ಕಂಪ್ಲೀಟ್ ಮಾಡಿರ್ಬೇಕಾಗತ್ತೆ. ಅಂಥವ್ರು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡೋ PUC ಜೊತೆಗೆ ಏನಂತಂದ್ರೆ ಜೂನಿಯರ್ ಗ್ರೇಡ್ ಟೈಪಿಂಗ್ ಇನ್ ಕನ್ನಡ ಮತ್ತೆ ಇಂಗ್ಲಿಷ್ ಆಗಿರ್ಬೇಕಾಗತ್ತೆ. ಇಲ್ಲಿ ನಿಮಗೆ ಏನು PU ಆದವರು ಅಪ್ಲೈ ಮಾಡ್ಬೋದು. ಇಲ್ಲಿ ನೇಮಕಾತಿ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂತಂದು ಇಲ್ಲಿ ನೀವು ಕೊಟ್ಟಿದ್ದಾರೆ, ನೋಡ್ಕೋಬೇಕಾಗತ್ತೆ. ಅರ್ಜಿ ಶುಲ್ಕ ಬಂದ್ಬಿಟ್ಟು ಸಾಮಾನ್ಯ ಅರ್ಹತೆ ಪ್ರವರ್ಗ 2A 2B 3A 3B ಬಂದ್ಬಿಟ್ಟು 250 ರೂಪಾಯಿ ಫೀಸ್ ಇರುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂಗವಿಕಲ ಅಭ್ಯರ್ಥಿಗೆ ಯಾವುದೇ ತರಹದ ಫೀ ಪೇಮೆಂಟ್ ಮಾಡೋ ಹಾಗೆ ಇಲ್ಲ. ಅರ್ಜಿನ ಬಂದ್ಬಿಟ್ಟು ಆನ್ಲೈನ್ ಮುಖಾಂತರನೇ ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಬೇಕಾಗತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಬಂದ್ಬಿಟ್ಟು 45 ವರ್ಷ ತನಕ ಅಪ್ಲೈ ಮಾಡೋದು. ಪ್ರವರ್ಗ 2A 2B 3A 3B ಬಂದ್ಬಿಟ್ಟು 43 ವರ್ಷ ತನಕ ಅಪ್ಲೈ ಮಾಡ್ಬೋದು. ಅದೇ ಜನರಲ್ ಬಂದ್ಬಿಟ್ಟು 40 ವರ್ಷ ತನಕ ಅಪ್ಲೈ ಮಾಡ್ಬೋದು. ಇಲ್ಲಿ ವೆಬ್ಸೈಟಿಗೆ ಮತ್ತೆ ಹಿಂದಕ್ಕೆ ಬಂದ್ರೆ ಇಲ್ಲಿ 2 ತೋರಿಸ್ತಾ ಹೋಗುತ್ತೆ. ಇಲ್ಲಿ ನಿಮಗೆ RPC ಕ್ಯಾಟಗರಿಗೆ ಇಲ್ಲಿ ಕ್ಲಿಕ್ ಮಾಡಿ ಅಂತಂದು, ಒಂದು KKR ಕ್ಯಾಟಗರಿಗೆ. ಇದರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ಮತ್ತೊಂದ್ಸತಿ ನಿಮಗೆ ಈ ತರ ಬರ್ತಾ ಹೋಗುತ್ತೆ. ಇಲ್ಲಿ ನೀವು ಕ್ಲಿಕ್ ಮಾಡಿದಾಗ ನೋಡ್ರಿ, ಟೈಪಿಸ್ಟ್ ಹುದ್ದೆಗಳಿಗೆ ಸಲ್ಲಿಸ್ತಿದ್ದೀರಾ. ಲಾಸ್ಟ್ ಡೇಟ್ನ ಬಂದ್ಬಿಟ್ಟು 17/8/2026. ಇಲ್ಲಿ ನೋಡ್ರಿ, ಈ PUC ಜೊತೆಗೆ ಜೂನಿಯರ್ ಇಂಗ್ಲಿಷ್ ಟೈಪಿಂಗ್ ಮತ್ತೆ ಜೂನಿಯರ್ ಕನ್ನಡ ಟೈಪಿಂಗ್ ಆದವರು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡ್ಬೋದು. ಇಲ್ಲಿ ನೀವು ಎಲ್ಲ ಫೀಸು ಎಷ್ಟೆಲ್ಲ ಇದೆ ಏನು ಅಂತಂದು ಇಲ್ಲೆಲ್ಲ ನೋಡ್ಕೋಬೇಕಾಗುತ್ತೆ. ಮತ್ತೊಂದ್ಸತಿ ನೀವು ನೋಡ್ಕೋಬಹುದು. ಇಲ್ಲಿ 2A 2B 3A 3B ಬಂದ್ಬಿಟ್ಟು 250 ರೂಪಾಯಿ ಫೀನ ಪೇಮೆಂಟ್ ಮಾಡಬೇಕಾಗುತ್ತೆ. SC/ST ಕ್ಯಾಟಗರಿ ಮತ್ತೆ ಡಿಸೇಬಿಲಿಟಿ ಇದ್ದವರು ಯಾವುದೇ ತರ ಕ್ಯಾಟಗರಿ 1 ಅವರಿಗೆ ಯಾವುದೇ ತರ ಫೀ ಪೇಮೆಂಟ್ ಮಾಡೋಕ್ಕಾಗಿಲ್ಲ. ಡಿಸೇಬಿಲಿಟಿ ಇದ್ದವರು ಫೀ ಪೇಮೆಂಟ್ ಮಾಡೋ ಹಾಗೆ ಇಲ್ಲ. ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಈ ತರ ಬರ್ತಾ ಹೋಗುತ್ತೆ. ನೀವು ಇದನ್ನ ಇಂಗ್ಲಿಷ್ ಮಾಡ್ಕೊಂಡ್ರೆ ಬೆಟರ್, ನೀವು ಈಸಿಯಾಗಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ. ಇಲ್ಲಿ ನೀವೆಲ್ಲ ಓದ್ಕೊಂಡಿದ್ದೀರಿ ಅಂತಂದ್ರೆ ಇಲ್ಲಿ ನೋಡ್ರಿ, ಫಸ್ಟಿಗೆ ಏನಂತಂದ್ರೆ ಯಾವ ರೀತಿ ನೀವು ಅಪ್ಲೈ ಮಾಡಬೇಕಾಗುತ್ತೆ ಅಂತಂದು ದ ಕ್ಯಾಂಡಿಡೇಟ್. ಇಲ್ಲಿ ನೋಡ್ರಿ, ಫಸ್ಟ್ PU ಸೆಕೆಂಡ್ PUC ಮತ್ತೆ ಜೂನಿಯರ್ ಕನ್ನಡ ಮತ್ತೆ ಇಂಗ್ಲಿಷ್ ಟೈಪಿಂಗ್ ಇಕ್ವಲೆಂಟ್ ಮಾರ್ಕ್ಸ್ ಕಾರ್ಡ್ನ ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಕೆಲವೊಂದಿಗೆ ಅಪ್ಲೋಡ್ ಮಾಡೋದು ಇರೋದಿಲ್ಲ, ಕೆಲವೊಂದಿಗೆ ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ಆಲ್ರೆಡಿ ಅಪ್ಲೈಡ್ ಗೋ ಅಂತಿದೆ, ಇಲ್ಲಿ ಐ ಅಕ್ಸೆಪ್ಟ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ಹುದ್ದೆ ಹೆಸರು ಕ್ಲರ್ಕ್ ಕಮ್ ಟೈಪಿಸ್ಟ್ RPC ಅಂತ ಹಿಂಗೆ ಬರಬೇಕು ಅಪ್ಲೈ ಮಾಡಬೇಕಾದ್ರೆ.
ಮತ್ತೆ ನಾನು ಹೇಳಿದ್ರೆ ವರ್ಗೀಕರಣನ ನೋಡ್ಕೋಬೇಕಾಗತ್ತೆ. ಇಲ್ಲಿ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಪ್ರಕಾರ ನಿಮ್ಮ ಹೆಸರನ್ನ ಟೈಪ್ ಮಾಡ್ಬೇಕಾಗತ್ತೆ. ಫಾದರ್ನ ನೇಮು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಪ್ರಕಾರ ಮೇಲೋ ಫಿಮೇಲೋ ಟ್ರಾನ್ಸ್ಜೆಂಡರ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಡೇಟ್ ಆಫ್ ಬರ್ತ್ನ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಪ್ರಕಾರ ನೀವು ಇಲ್ಲಿ ಡೇಟ್ ಆಫ್ ಬರ್ತ್ನ ಹಾಕ್ಬೇಕತ್ತೆ. ಇಲ್ಲಿ ಎಷ್ಟು ಅಂತ ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಎಸ್ ಸಿನವರಿದ್ರೆ ಎಸ್ ಸಿನವ್ರಿಗೆ ಬಂದ್ಬಿಟ್ಟು ಈಗ ಅಲ್ಲಿ ಅವರಿಗೆ ಏನಂತಂದ್ರೆ ಸಬ್ ಕ್ಯಾಸ್ಟ್ ಬರ್ತಾ ಹೋಗುತ್ತೆ, ಯಾವ್ದು ಗ್ರೂಪ್ ಅಂತ ಸಬ್ ಗ್ರೂಪ್ ಬರ್ತಾ ಹೋಗುತ್ತೆ, ಮತ್ತೆ ಸಬ್ ಕ್ಯಾಸ್ಟ್ ಬರ್ತಾ ಹೋಗುತ್ತೆ ಅವ್ರಿಗೆ ಯಾವ್ದು ಅಂತಂದು ಇದನ್ನ ಸೆಲೆಕ್ಟ್ ಮಾಡಬೇಕು. ಉಳಿಕಿದವ್ರು ಏನಿಲ್ಲ, ಕ್ಯಾಟಗರಿನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅಷ್ಟೇ. ನೀವು ಸಪೋಸ್ ನೀವು 2A ಇದ್ರೆ ಕ್ಯಾಟಗರಿ 1, ಕ್ಯಾಟಗರಿ 2A ಇದ್ರೆ ಏನು ಅದನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಕ್ಯಾಟಗರಿ ಕ್ಲೇಮ್ನ ಕ್ಯಾಟಗರಿ ಸರ್ಟಿಫಿಕೇಟ್ ನಂಬರ್ ಯಾವೊಂದು ಡೇಟಲ್ಲಿ ಇಶ್ಯೂ ಆಗಿದೆ ಅದನ್ನ ನಾವು ರೆಸಿಡ್ಯೂಲ್ ಪೇರೆಂಟ್ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡ್ತಿರೋದ್ರಿಂದ ಎಸ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡುತ್ತೆ. ರಿಸರ್ವೇಶನ್ ರೂರಲ್ ಅನ್ನು ಸೆಲೆಕ್ಟ್ ಮಾಡಿದ್ರೆ ಲಾಸ್ಟ್ ಡೇಟ್ ಎಲ್ಲಿ ಯಾವತ್ತು ನಿಮಗೆ ಕೊಟ್ಟಿದ್ದಾರೆ ಅಂತಂದು ಒಂದು ಸರ್ಟಿಫಿಕೇಟ್ ಇಶ್ಯೂ ಮಾಡಿರ್ತಕ್ಕಂಥ ಡೇಟ್ನ ಹಾಕ್ಬೇಕಾಗುತ್ತೆ. ಇಲ್ಲಿ ಡಿಸಬಿಲಿಟಿ ಇದ್ರೆ ಅದನ್ನ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ, ಯಾವ ಒಂದು ಡೇಟ್ ಕೊಟ್ಟಿದ್ದಾರೆ, ಡಿಸಬಿಲಿಟಿ ಯಾವ ತರ ಡಿಸಬಿಲಿಟಿ, ಕನ್ನಡ ಮೀಡಿಯಮ್, ಡೇಟ್ ಆಫ್ ಸರ್ಟಿಫಿಕೇಟ್. ಇಲ್ಲಿ ನಿಯೋಜನೆ ನಿಶ್ಚಿತ ಅಭ್ಯರ್ಥಿ ಇದ್ರೆ ಅದನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಮಾಜಿ ಸೈನಿಕರಿದ್ರೆ, ತೃತೀಯ ಲಿಂಗ ಅಭ್ಯರ್ಥಿ ಇದ್ರೆ ಇವನ್ನೆಲ್ಲ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ವಿವಾಹಿತರಿದ್ರೆ ಇಲ್ಲಿ ಮ್ಯಾರಿಡ್ ಇದ್ರೆ ಮ್ಯಾರಿಡ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸಿಂಗಲ್ ಸ್ಪೌಸ್ ಅಂತ ಸೆಲೆಕ್ಟ್ ಮಾಡಿ ತಮ್ಮ ಮನೆಯವರ ಹೆಸರು ಇಲ್ಲಿ ಟೈಪ್ ಮಾಡ್ಬೇಕಾಗುತ್ತೆ. ಅನ್ಮ್ಯಾರಿಡ್ ಇದ್ರೆ ಇಲ್ಲಿ ಜಸ್ಟ್ ನೀವು ಅನ್ಮ್ಯಾರಿಡ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡಿ ಇಲ್ಲಿ ಏನು ಬರೆಯೋ ಅವಶ್ಯಕತೆ ಇರಲ್ಲ. ಸಿಟಿಸನ್ ನ ಇಲ್ಲಿ ಬರಿಬೇಕಾಗತ್ತೆ. ಪ್ರೆಸೆಂಟ್ ಅಡ್ರೆಸ್ನ ನಿಮ್ಮ ಯಾವೊಂದು ಊರು, ಏರಿಯಾ ಯಾವುದು, ಸ್ಟೇಟ್ ಯಾವುದು, ನಿಮ್ಮ ಸ್ಟೇಟ್ ಯಾವುದು, ಡಿಸ್ಟ್ರಿಕ್ಟ್ ಯಾವುದು, ತಾಲೂಕ್ ಯಾವುದು ಅಂತಂದು, ಇಲ್ಲಿ ಪಿನ್ ಕೋಡ್ನ ಯಾವುದು, ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ ಸೇಮ್ ಇದೆ ಅಂತಂದ್ರೆ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಮೇಲಿನ ಅಡ್ರೆಸ್ ಇಲ್ಲಿ ಬಂದ್ಬಿಡುತ್ತೆ. ನಿಮಗೆ ಯಾವುದೇ ತರ ತುಂಬಾ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಡಿಸ್ಟ್ರಿಕ್ಟ್, ತಾಲೂಕು, ಇಲ್ಲಿ ಕರ್ನಾಟಕದವರು ಅಲ್ಲ ಅಂದ ಕೂಡಲೇ ಇಲ್ಲಿ ನೀವು ತುಂಬಬೇಕಾಗತ್ತೆ ಡಿಸ್ಟ್ರಿಕ್ಟ್ ತಾಲೂಕ್ನ. ಮೊಬೈಲ್ ನಂಬರ್ನ ಲ್ಯಾಂಡ್ಲೈನ್ ನಂಬರ್ನ ಯಾವುದು ತುಂಬುವ ಅವಶ್ಯಕತೆ ಇಲ್ಲ. ಇಲ್ಲಿ ಇಮೇಲ್ ಐಡಿನ ತುಂಬಬೇಕಾಗತ್ತೆ. ಇಲ್ಲಿ ನೋಡ್ರಿ, ಇದು ವೆದರ್ ದ ಕ್ಯಾಂಡಿಡೇಟ್ಸ್ ಹ್ಯಾಸ್ ಪಾಸ್ಡ್ PUC 12th ಅಂತ ಇದೆ. ಇಲ್ಲಿ ಇಂಗ್ಲಿಷ್ ನಲ್ಲಿ ಒಂದ್ಸತಿ ಇನ್ಸ್ಟೆಡ್ ದ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಪಾಸ್ಡ್ 1 ಕೋರ್ಸ್ ಅಂಡ್ 1 ಅಕಾಡೆಮಿಕ್ಸ್ ಡಿಸ್ಟೆನ್ಸ್ ಲರ್ನಿಂಗ್ ಮಾಡಿದ್ರೆ ನೀವು ಏನಂತಂದ್ರೆ ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ನೀವು ರೆಗ್ಯುಲರ್ ಮಾಡಿದ್ರೆ ಏನಂತಂದ್ರೆ ಇಲ್ಲಿ ನೀವು ಮೆನ್ಷನ್ ಮಾಡುವ ಅವಶ್ಯಕತೆ ಇರೋದಿಲ್ಲ. ಸರ್ಟಿಫಿಕೇಟ್ ನಂಬರು, ಒಂದು ಡೇಟ್ ನ ನೀವು ನೋಡ್ಕೋಬೇಕಾಗತ್ತೆ. ನೋಟಿಫಿಕೇಶನ್ ಇಲ್ಲಿ ನೋಡ್ಕೊಂಡು ಇಲ್ಲಿ ತುಂಬಬೇಕು ಇಲ್ಲ ಅಂತ ನೋಡ್ಕೊಂಡು ತುಂಬಬೇಕಾಗತ್ತೆ. ಇಲ್ಲಿ ಡಿಸ್ಟೆನ್ಸ್ ಎಜುಕೇಶನ್ ನ ಕೇಳ್ತಿರೋದು, ಹಾಗಾಗಿ PUC ನ ಪಾಸ್ ಮಾಡಿದ್ರಿಂದ ಎಸ್ ಅಂತ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಎಲ್ಲ ನೀವು ಗೌರ್ಮೆಂಟ್ ಸರ್ವಿಸ್ ನಲ್ಲಿ ಇದ್ದೀರಾ ಅಂತ ಕೇಳುತ್ತೆ, ಇಲ್ಲಿ ನೋ. ಇಲ್ಲಿ ಡಿಪಾರ್ಟ್ಮೆಂಟ್ ಎಂಕ್ವೈರಿ ಇದೆನಾ, ನೋ. ಮತ್ತೆ ಏನಂತಂದ್ರೆ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಇದೆನಾ, ಇಲ್ಲ, ನೋ. ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡ್ಬೇಕಾಗತ್ತೆ. ಪ್ರಿವ್ಯೂ ಅಂತ ಕ್ಲಿಕ್ ಮಾಡಬೇಕು. ಪ್ರಿವ್ಯೂನ ಕ್ಲಿಕ್ ಮಾಡಿದ್ರೆ ನಿಮ್ಮ ಹೆಸರು SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ಕರೆಕ್ಟ್ ಇದೆನೋ ಇಲ್ಲೋ, ಮತ್ತೆ ಫಾದರ್ ನೇಮ್ ಕರೆಕ್ಟ್ ಇದೆನೋ ಇಲ್ಲೋ, ಮತ್ತೆ ಡೇಟ್ ಆಫ್ ಬರ್ತ್ ಕರೆಕ್ಟ್ ಇದೆನೋ ಇಲ್ಲೋ, ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಕರೆಕ್ಟ್ ಇದೆನೋ ಇಲ್ಲ ಅಂತ ಈ ಚೆಕ್ ಬಾಕ್ಸ್ ನ ಟಿಕ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮಾಡಿದಾಗ ಏನಂತಂದ್ರೆ ಇಲ್ಲಿ ಕೆಲವೊಂದ್ಸತಿ ಏನಂತಂದ್ರೆ ಫಸ್ಟೇ ಪೇಮೆಂಟ್ ಮಾಡೋ ಆಪ್ಷನ್ಸ್ ಬರುತ್ತೆ, ಕೆಲವೊಂದ್ಸತಿ ಆಮೇಲೆ ಪೇಮೆಂಟ್ ಮಾಡೋ ಆಪ್ಷನ್ಸ್ ಬರುತ್ತೆ. ಸಬ್ಮಿಟ್ ಮಾಡಿದಾಗ ನಿಮ್ಮ SSLC ಡೀಟೇಲ್ಸ್ ನ ಫರ್ನಿಶ್ ಮಾಡೋ ಒಂದು ಆಪ್ಷನ್ಸ್ ಬರ್ತಾ ಹೋಗುತ್ತೆ. SSLC ಡೀಟೇಲ್ಸ್ ನ, ಆಮೇಲೆ SSLC PUC ಡೀಟೇಲ್ಸ್ ನ, ಇಲ್ಲಿ ಜೂನಿಯರ್ ಗ್ರೇಡ್ ಟೈಪಿಂಗ್, ಇಂಗ್ಲಿಷ್ ಗ್ರೇಡ್ ಟೈಪಿಂಗ್ ನ ಡೀಟೇಲ್ಸ್ ನ ಫರ್ನಿಶ್ ಮಾಡೋಕೆ ಕೇಳುತ್ತೆ. ಆಮೇಲೆ ಫೋಟೋನ, ಸಿಗ್ನೇಚರ್ನ ಅಪ್ಲೋಡ್ ಮಾಡೋದು ಒಂದು ಬರುತ್ತೆ. ಆಮೇಲೆ ಪೇಮೆಂಟ್ ಮಾಡೋ ಆಪ್ಷನ್ಸ್ ಹಿಂಗ್ ಬರುತ್ತೆ. ಕೆಲವೊಂದ್ಸತಿ ಏನಂತಂದ್ರೆ ಫಸ್ಟ್ ಪೇಮೆಂಟ್ ಮಾಡಿ ಆಮೇಲೆ ನೀವು ಏನು ಒಂದು ಮಾಡಿರ್ತಕ್ಕಂಥ PUC ಸರ್ಟಿಫಿಕೇಟ್ ಇರಲಿ, ಇನ್ಕಮ್ ಸರ್ಟಿಫಿಕೇಟ್ ಇರಲಿ, ಮತ್ತೆ ಜೂನಿಯರ್ ಗ್ರೇಡ್ ಇಂಗ್ಲಿಷ್ ಟೈಪಿಂಗ್, ಸೀನಿಯರ್ ಗ್ರೇಡ್ ಇಂಗ್ಲಿಷ್ ಟೈಪಿಂಗ್ ನ ಅಪ್ಲೋಡ್ ಮಾಡಕ್ ಬರುತ್ತೆ. ಹಾಗಾಗಿ ನೀವು ಕ್ಯಾಟಗರಿ ವೈಸ್ ಇದೇನೋ ಇಲ್ಲ ಅಂತ ಪೋಸ್ಟ್ ನೋಡ್ಕೊಂಡು ಅಪ್ಲೈ ಮಾಡ್ಬೇಕತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.